ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ, ಪೊಲೀಸ್ ಇಲಾಖೆಯಲ್ಲಿ ಅಂದರೆ 2025ಕ್ಕೆ ಸರಿಸುಮಾರು ನೀವು 10ನೇ ತರಗತಿ ಅಥವಾ PUCಯನ್ನು ಪಾಸ್ ಆಗಿದ್ದರೆ ಸರಿಸುಮಾರು 9525 ಹುದ್ದೆಗಳು ನಿಮಗೋಸ್ಕರ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ವಿವಿಧ ಹುದ್ದೆಗಳಿದ್ದಾವೆ, ಅದರಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಸೊ ಅದ್ರ ಬಗ್ಗೆ ನಾನೀಗ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. KSP ರಿಕ್ವೈರ್ಮೆಂಟ್ 2025 ಅಧಿಸೂಚನೆಯಲ್ಲಿ ಇಲಾಖೆಯಲ್ಲಿ ಸರಿಸುಮಾರು 9525 ಹುದ್ದೆಗಳಿಗೆ ನೇಮಕಾತಿಯನ್ನು ಕರೆದಿರ್ತಾರೆ. ಸೊ ಅದರಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕ್ಕೋಬೇಕಾಗುತ್ತೆ. ಸೊ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಯಾರೆಲ್ಲ ನೀವು ಸೇವೆಯನ್ನು ಸಲ್ಲಿಸಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ, ಸೊ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಸುಮಾರು ನಿಮಗೆ 9525 ಹುದ್ದೆಗಳಿಗೆ 10ನೇ ತರಗತಿ ಅಥವಾ ದ್ವಿತೀಯ PUC ಪದವಿಯಲ್ಲಿ ನೀವೇನಾದರೂ ಪುರುಷ ಮತ್ತು ಮಹಿಳೆ ಪಾಸ್ ಆಗಿದ್ದರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಕೋಬೋದು. ಇನ್ನು ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅಗತ್ಯ ಇರತಕ್ಕಂತಹ 9525 ಪೊಲೀಸು ಮತ್ತು ಕಾನ್ಸ್ಟೇಬಲ್, PSI, DYSP, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, ಸಿವಿಲ್ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, CAR, DAR, KSRP ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇವಾಗ ನೋಟಿಫಿಕೇಶನನ್ನು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸೊ ಅದರಲ್ಲಿ ವೇತನ ಶ್ರೇಣಿ ಎಷ್ಟಿರುತ್ತೆ, ಆಯ್ಕೆ ವಿಧಾನ ಹೇಗಿರುತ್ತೆ, ಅದರ ಪ್ರೋಸೆಸ್ಸನ್ನು ಮಾಹಿತಿಯನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಅಫಿಷಿಯಲ್ ಆಗಿ ವೆಬ್ಸೈಟಲ್ಲಿ ಕೂಡ ನಿಮ್ಮ ಮಾಹಿತಿಗಳನ್ನು ಪಡೆದುಕೊಳ್ಳತಕ್ಕಂಥದ್ದು. ನೇಮಕಾತಿ ಇಲಾಖೆ ಒಂದು ಹೆಸರಪ್ಪ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. KSP ರಿಕ್ವೈರ್ಮೆಂಟ್ 2025 ಹುದ್ದೆಗಳು ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ಲು, ಸಿವಿಲ್ಲು ಅಂದರೆ 3005 ಹುದ್ದೆಗಳಿದ್ದಾವೆ. ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CR DR 3500 ಸಶಸ್ತ್ರ ಹುದ್ದೆಗಳಿದ್ದಾವೆ. ಹಾಗೆ DYSP, KSRP, PSI 615, 2400 ಮತ್ತು 10 ಹುದ್ದೆಗಳಲ್ಲಿ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ನಿಮಗೆ ಕರ್ನಾಟಕದ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಒಟ್ಟು 9525 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಈ ಹುದ್ದೆಗಳಲ್ಲಿ ಕರ್ನಾಟಕದ ಖಾಲಿ ಇದ್ದು ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಉದ್ಯೋಗ ಸ್ಥಳ ನಮ್ಮ ಸ್ಟೇಟಲ್ಲಿರುತ್ತೆ, ಕರ್ನಾಟಕದಲ್ಲಿರುತ್ತೆ. ಇನ್ನು ವೇತನ ಶ್ರೇಣಿ ಬಂದ್ಬಿಟ್ಟು ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹಲವಾರು ವಿವಿಧ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ನಿಮಗೆ ಮಾಸಿಕವಾಗಿ ಅಂದರೆ ತಿಂಗಳಿಗೆ 23,500ರಿಂದ 1,00,000ದವರೆಗೂ ನಿಮಗೆ ಅಲ್ಲಿ ವೇತನವನ್ನು ಕೊಡಲಾಗುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ನೀವು ಮುಖ್ಯವಾಗಿ ನಾವು ಇನ್ಫಾರ್ಮೇಷನನ್ನು ಕೊಡೋದಾದರೆ ನೀವು ಪ್ರತಿಯೊಂದು ಒಂದು ಮಾಹಿತಿಯನ್ನು ತಿಳ್ಕೊಬೇಕು ಅಂತಂದರೆ ಅಫಿಷಿಯಲ್ ಆಗಿ ವೆಬ್ಸೈಟ್ಗೆ ಲಿಂಕ್ಗಳನ್ನು ಕೆಳಗೆ ಹಾಕಿರ್ತದೆ. ಸೊ ಅದ್ರ ಮುಖಾಂತರ ನೀವು ಮಾಹಿತಿಗಳನ್ನು ಪಡೆದುಕೊಳ್ತಕ್ಕಂಥದ್ದು. ಹಾಗೆ ನೀವು ವಿದ್ಯಾರ್ಹತೆಯನ್ನು ನಾವು ನೋಡೋದಾದರೆ ನೀವು SSLC ಮತ್ತು PUCಯನ್ನು ಪಾಸ್ ಆಗಿರಬೇಕು. ಸೊ ಮಾಹಿತಿ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಅಲ್ಲಿ ನೋಟಿಫಿಕೇಷನ್ಗಳನ್ನು ಚೆಕ್ ಮಾಡ್ಕೋಬೋದು. ಹಾಗೆ ವಯೋಮಿತಿಯನ್ನು ನಾವು ನೋಡೋದಾದರೆ ನಿಮಗೆ ಗರಿಷ್ಠ 18ರಿಂದ 25 ವರ್ಷ ಅಲ್ಲಿ ನಿಗದಿಯನ್ನು ಮಾಡಿರ್ತಕ್ಕಂಥದ್ದು. ಹಾಗೆ ವಯೋಮಿತಿ ಸಡಿಲಿಕೆ ಇದೆಯಾ ಅಂತ ನಾವು ನೋಡೋದು ಹೌದು. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನಿಯಮಗಳ ಒಂದು ಅನ್ವಯದಲ್ಲಿ ವಯೋಮಿತಿಯಲ್ಲಿ ಸ್ವಲ್ಪ ಸಡಿಲಿಕೆ ಇರುತ್ತೆ. ಈ ಕುರಿತು ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನಾವು ಕೊಟ್ಟಿರುವ ಒಂದು ನೋಟಿಫಿಕೇಶನ್ ನೀವು ಅಲ್ಲಿ ತಿಳ್ಕೊಬೋದು. ಇನ್ನು ಅರ್ಜಿ ಶುಲ್ಕ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಏನೂ ಇರೋದಿಲ್ಲ. 2A, 2B, 3A, 3B ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಹಾಗೆ ಪರಿಶಿಷ್ಟ ಜಾತಿ ಪಂಗಡ ಅಭ್ಯರ್ಥಿಗಳಿಗೆ ಶುಲ್ಕ ಇರೋದಿಲ್ಲ. ಅಂಗವಿಕಲ ವರ್ಗದ ಅಭ್ಯರ್ಥಿಗಳಿಗೆ ಇರೋದಿಲ್ಲ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ಇರೋದಿಲ್ಲ. ಅರ್ಜಿ ಶುಲ್ಕದ ಏನಾದರೂ ಇನ್ಫಾರ್ಮೇಷನ್ ಮುಂದಿನ ದಿನಗಳಲ್ಲಿ ಏನಾದರೂ ಅನೌನ್ಸ್ಮೆಂಟನ್ನು ಮಾಡಿದ್ರೆ ನಾನು ಅಪ್ಡೇಟನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಆಯ್ಕೆ ಹೇಗೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ ಮೇಲೆ ಅಭ್ಯರ್ಥಿಗಳು ಒಂದು ಲಿಖಿತ ಪರೀಕ್ಷೆ, ಸಹಿಷ್ಣುತೆ ಪರೀಕ್ಷೆ ಹಾಗೂ ಫಿಸಿಕಲ್ ಒಂದೇನು ಇದಿರುತ್ತೆ ಅದನ್ನೆಲ್ಲನೂ ಸಂದರ್ಶನ ಮಾಡಿಬಿಟ್ಟು ನಿಮ್ಮ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿಗಳಿಗೆ ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ಅರ್ಜಿಯನ್ನು ನೀವು ಹೇಗೆ ಹಾಕಬೇಕು ಅಂತ ನೋಡೋದಾದರೆ ನೀವು ಆನ್ಲೈನಲ್ಲಿ ಕೊಟ್ಟಿರ್ತಕ್ಕಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಆನ್ಲೈನಲ್ಲೇ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿಗಳನ್ನು ಹಾಕೋಬೋದು. ಇನ್ನು ಡೇಟನ್ನು ನಾವು ನೋಡೋದಾದರೆ 6/12ರಿಂದ ಸ್ಟಾರ್ಟ್ ಆಗಿದೆ. ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ 6/12ರಿಂದ ಸ್ಟಾರ್ಟ್ ಆಗಿದೆ. ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಮುಂದಿನ ತಿಂಗಳು 6/1/2025. ಕೆಳಗಡೆ ನಾನು ಲಿಂಕು ಅಂದರೆ ಅಪ್ಲೈ ಮಾಡೋದಕ್ಕೆ ಮತ್ತು ನೋಟಿಫಿಕೇಷನ್ ಲಿಂಕು ಎರಡನ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಹೀಗೆ
ಒಳ್ಳೊಳ್ಳೆ ಅಪ್ಡೇಟ್ಸ್ಗಳ ಜಾಬ್ ಬಗ್ಗೆ ಅಪ್ಡೇಟ್ಗಳು ಬೇಕಂದರೆ ದಯವಿಟ್ಟು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಹಾಗೆ ಎಲ್ಲ ಸ್ಟೂಡೆಂಟ್ಗೂ ಈ ಒಂದು ಮಾಹಿತಿ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ತಡ ಮಾಡಬೇಡಿ, ಅಪ್ಲಿಕೇಶನ್ಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.